ವೆಲ್ಕಮ್. ಯಾರ ನೀನು? ಸರ್ಕೋಬೇಕಾ? ಹೋಗಿ ಕಾರ್ಪೊರೇಟರ್ನ ಕರಿ. ನಾನೇ ಕಾರ್ಪೊರೇಟರು. ನೀನಾ? ಹಾಗಿದ್ರೆ ಬೆಂಕಿಪಟ್ಟಣ ಕೊಡು. ಬೆಂಕಿಪಟ್ಟಣನ? ಏನೋ ಕಾರ್ಪೊರೇಟ್ ಅಂತಿದೀಯಾ, ಪ್ರಜೆಗಳಿಗೆ ಅಷ್ಟೊಂದು ಕೋಆಪರೇಟ್ ಮಾಡಲ್ವಾ? ಅವಳು ಬರೋ ಟೈಮಲ್ಲಿ ಇವಂದೊಳ್ಳೆ ತಲೆನೋವಾಯ್ತಲ್ಲ. ಲೇ, ಬೆಂಕಿಪಟ್ಟಣ ತಗೊಂಡ್ ಬರ. ಇದೇನು ಓಟ್ ಆಗಿರೋನಿಗೆ ಈ ತರ ನಿಲ್ಸೆ ಮಾತಾಡ್ತೀಯಾ? ನಿಂತ್ಕೊಂಡು ಯಾಕೆ ಮಾತಾಡ್ಬೇಕು? ಬಾ ಕೂತ್ಕೋ. ಹಾ, ಇವನು ಹೇರ್ ಸ್ಟೈಲ್ ತಗೊಳ್ಳಿ ಸರ್. ಏನಯ್ಯ, ಹೊರಗಡೆ ನೋ ಸ್ಮೋಕಿಂಗ್ ಬೋರ್ಡ್ ನೋಡ್ಲಿಲ್ವಾ? ಅದಕ್ಕೆ ತಾನೆ ಒಳಗ್ ಬಂದ್ ಸೇತಾ ಇರೋದು. ಏನ್ ಮನೆ ಒಳಗಡೆ ಬಂದ್ ಸೇತಾರ? ಅಲ್ಲ, ನಿನ್ ಸಮಸ್ಯೆ ಏನು ಅಂತ? ನಿನ್ ಜೊತೆ ಪರ್ಸನಲ್ ಆಗಿ ಮಾತಾಡ್ಬೇಕು. ಏನೇ ಪರ್ಸನಲ್ ಇದ್ರು ಮಾರ್ನಿಂಗ್ ಮಾತಾಡೋಣ, ಇವಾಗ ಹೊರಡು. ಎಲ್ ಭೇಟಿ ಆಗೋಣ? ನಿನ್ ಅಡ್ರೆಸ್ ಇದ್ರೆ ಕೊಡು. ಅವಳೆ ಕಳ್ಸಿದಾಳೆ ಅನ್ಸುತ್ತೆ. ಇವನ್ ಕತೆ ಮುಗಿಸ್ತೀನಿ. ಲೇ, ಇವನ್ ಕತೆ ಮುಗಿಸ್ರ. ಬನ್ರ, ಕತೆ ಮುಗಿಸ್ರಿ. ಒದೇ ತಿನ್ನೋದಕ್ಕೆ ಯಾವನ್ ಮುಂದೆ ಬಂದ್ರೇನ? ಹೋಗ್ಲಿ, ಎಲ್ರು ಒಟ್ಟಿಗೆ ಬನ್ರ. ಏನೋ ನನ್ಗೆ ಹೇಳ್ತಾ ಇದ್ಯಾ? ನೀನೇ ಹೋಗ. ನೀನು ಹೋಗೋ. ಸರಿ ಕಣ್ರ, ನಿಮ್ಗೋಸ್ಕರ ನಾನೇ ಒಂದ್ ಮೆಟ್ಲು ಇಳಿದ್ ಬರ್ತೀನಿ. ಓಕೆನಾ? ಹ್ಮ್ ಹ್ಮ್ ಅಣ್ಣ, ಜುಟ್ಟು ಉದ್ರೋಗ್ ಬಿಡ್ತಾಣ. ಮದ್ವೆ ಆಗಿಲ್ಲ ಇನ್ನ. ಮದ್ವೆ ಆದ್ಮೇಲೆ ಹೇಗಿದ್ರು ಉದ್ರುತ್ತ? ನೀನೇನು ಹೊಡಿತಾನೆ ಬಿದ್ಬಿಟ್ಟೆ? ಹೊಡೆದ್ಮೇಲೆ ಹೆಂಗಿದ್ರು ಬೀಳ್ಲೇಬೇಕಲ್ಲಣ್ಣ. ನಿನ್ ಲಾಜಿಕ್ ನನಗೆ ಇಷ್ಟ ಆಯ್ತು ಕಣ. ಅಷ್ಟೊಂದ್ ಭಯ ಏನೋ? ಚಾಕು ತಗೊಂಡ್ ಬಂದ್ಬಿಟ್ಟಿದ್ಯಾ? ತಗೋ ಡಾಕ್ಯುಮೆಂಟ್ಸ್. ಡಾಕ್ಯುಮೆಂಟ್ ಕೊಟ್ರು ಹೊಡೆದ್ರಲ್ಲ. ಡಾಕ್ಯುಮೆಂಟ್ಸ್ ತಗೊಂಡಿದ್ದಕ್ಕೆ ಹೋಗ್ ಬರ್ತೀನಿ. ಮತ್ತೆ ಬರ್ಬೇಡಿ. ಅವ್ರಷ್ಟು ಈಸಿಯಾಗಿ ಡಾಕ್ಯುಮೆಂಟ್ಸ್ ಕೊಟ್ರಾ? ಇಂಥ ಕೆಲ್ಸ ಅಷ್ಟೊಂದು ಈಸಿಯಾಗಿ ಆಗಲ್ಲ. ಅದರಲ್ಲೂ ಪವರ್ ಇರೋ ಪೊಲಿಟಿಷಿಯನ್ ಹತ್ರ ಖಂಡಿತ ಆಗಲ್ಲ. ಮತ್ತೆ ಏನ್ ಮಾಡಿದಕ್ ಕೊಟ್ರು? 10 ನಿಮಿಷ ಮಸಾಜ್ ಮಾಡ್ದೆ, ಅದಕ್ಕೆ ಕೊಟ್ಟ. ಏನಾದ್ರೂ ಏನ್ ಸರ್, ಡಾಕ್ಯುಮೆಂಟ್ ಸಿಕ್ತು. ಥ್ಯಾಂಕ್ ಯು. ಏನು, ನಾನು ಈ ಚಿಲ್ಲರೆಗೋಸ್ಕರ ಅಷ್ಟೊಂದು ಕಷ್ಟಪಟ್ಟೆ ಅಂತ ಅನ್ಕೊಂಡ? ನನ್ನಿಂದ ಕೆಲಸ ಆಗ್ಬೇಕು ಅಂತಂದ್ರೆ ಫೋನ್ ಮಾಡಿ. ಸ್ವಲ್ಪ ಕ್ಯಾಶ್ ಕೂಡ ರೆಡಿ ಇಟ್ಕೊಂಡಿರಿ. ಗೌತಮ್ ನೆನ್ಪಿಗೆ ಅಂತ ಇಟ್ಕೊಂಡಿದ್ರಿಂಗ್ನ ಅವನಿಗೆ ಯಾಕೆ ಕೊಟ್ಟೆ? ಗೌತಮ್ ಇಲ್ಲ ಅಂದ್ರೆ, ಅವ್ರ ವಸ್ತುಗಳಿಲ್ಲ ಅಂದ್ರೆ ಅವ್ರನ್ನ ಮರ್ತಿದ್ದೀನಿ ಅಂತ ಅರ್ಥ ಅಲ್ಲ. ವಲ್ಲಿ ಯಾ ಪ್ಲೀಸ್ ಸ್ಟಾಪ್. ನನಗೆ ಅರ್ಥ ಆಯ್ತು. ನಿನಗ್ ಬುದ್ಧಿ ಇದ್ಯಾ? ಜ್ಞಾನ ಇದ್ಯಾ? ನೀನೇನ್ ಮನುಷ್ಯನ, ಪ್ರಾಣಿನ, ದೇವ್ರ, ದೆವ್ವನ, ನಾಯಿನ, ನರಿನ? ಅವ್ರ ಲುಕ್ ಅರ್ಥ ಅದೇ ಗುರುಗಳೇ. ಅವಳು ಅನ್ಲಿಲ್ವಲ್ಲೋ? ಅದಕ್ಕೆ ನಾನ್ ಹೇಳಿದ್ ಗುರುಗಳೇ. ನೆನೇನೆ ನೋ ಅಂತ ಹೇಳಿದ್ನಲ್ಲ, ಮತ್ತೆ ಯಾಕೆ ಬಂದೆ? ನೀನ್ ಎಷ್ಟೆಲ್ಲ ಬಂದ್ರು ನಾನ್ ಲವ್ ಮಾಡಲ್ಲ. ನಾನ್ ಬಂದ್ರು ನಿನಗೋಸ್ಕರ ಅಲ್ಲ.
ಮತ್ತೆ ಯಾಕೆ ಬಂದೆ? 10 ಜನ ಹೆದರ್ಕೊಳ್ಳೋ ತರ ಒಂದು ಡಾಕ್ಯುಮೆಂಟರಿ ತೆಗೆಯೋಣ ಅಂತ ಬಂದಿದ್ದೀನಿ. ಅದ್ರಲ್ಲಿ ನೀವಿಬ್ರು ಆಕ್ಟ್ ಮಾಡಿದ್ರೆ ಅನ್ಕೊಳ್ಳಿ, ನಿಮ್ ಅನಾಥಾಶ್ರಮಕ್ಕೆ ಒಳ್ಳೆ ಫಂಡ್ ಕೊಡಿಸ್ತೀನಿ. ನಿನ್ ಪ್ಲಾನ್ ನನಗೆ ಅರ್ಥ ಆಯ್ತು. ಡಾಕ್ಯುಮೆಂಟರಿ ಹೆಸರಲ್ಲಿ ಲೈನಲ್ಲಿ ಇಟ್ಕೋಬೇಕು ಅನ್ಕೊಂಡಿದ್ಯಾ? ನಾವ್ ಆಕ್ಟ್ ಮಾಡಲ್ಲ. ಆಹಾ, ಅದೆಲ್ಲ ಇಲ್ಲ ರೀ. ಅಷ್ಟಕ್ಕೂ ನನ್ನ ಕಾನ್ಸೆಪ್ಟ್ ಕೇಳಿದ್ರೆ ನೀವು ನೋ ಅಂತ ಹೇಳೋದೇ ಇಲ್ಲ. ಸಿಟಿಲಿ ಎಷ್ಟೋ ಫ್ಯಾಕ್ಟರಿಗಳು ಮುಚ್ಚೋಗಿದಾವೆ. ಎಷ್ಟೋ ಜನ ಕಾರ್ಮಿಕರು ಕೆಲಸ ಇಲ್ಲದೆ ನಿರುದ್ಯೋಗಿಗಳಾಗಿ ಕುಟುಂಬ ನಿರ್ವಹಣೆ ಮಾಡೋದಕ್ಕೆ ಕಷ್ಟಪಡ್ತಾ ಇದ್ದಾರೆ. ಈ ಫ್ಯಾಕ್ಟರಿಗಳನ್ನೆಲ್ಲ ಗೌರ್ಮೆಂಟ್ ಹ್ಯಾಂಡ್ ಓವರ್ ಮಾಡ್ಕೊಂಡು ರೀಓಪನ್ ಮಾಡಿದ್ರೆ ಅವ್ರೆಲ್ರಿಗೂ ಉದ್ಯೋಗ ಸಿಗುತ್ತೆ. ಇದನ್ನ ಉಪಯೋಗಿಸ್ಕೊಂಡು ಭಗವಾನ್ ಫ್ಯಾಕ್ಟರಿ ಒಳಗೆ ಎಂಟರ್ ಆದ್ರೆ ಅಲ್ಲಿ ಏನ್ ನಡೆಯುತ್ತೆ ಅಂತ ಅದೇ ತಿಳ್ಕೊಬಹುದು. ನನ್ನ ಕಾನ್ಸೆಪ್ಟ್. ಎಸ್, ನನ್ನ ಕಾನ್ಸೆಪ್ಟ್ ನಿಮ್ಗೆ ಅರ್ಥ ಆಯ್ತು ಅನ್ಸುತ್ತೆ. ಲೊಕೇಶನ್ ಫೈನಲ್ ಮಾಡ್ಕೊಂಡ್ರೆ ಶೂಟಿಂಗ್ ಸ್ಟಾರ್ಟ್. ಓಕೆ, ಮೇಡಮ್ ಶಾರ್ಟ್ ರೆಡಿ ಮೇಡಮ್. ರೆಡಿ ಸರ್. ಸ್ಟಾರ್ಟ್ ಕ್ಯಾಮರಾ, ಆಕ್ಷನ್. ಸಿಟಿಯಲ್ಲಿ ತುಂಬಾ ಫ್ಯಾಕ್ಟರಿಗಳನ್ನ ಮುಚ್ಚಿದ್ದಾರೆ. ಅದ್ರಲ್ಲಿ ಕೆಲಸ ಮಾಡೋ ತುಂಬಾ ಜನರಿಗೆ ಉದ್ಯೋಗಗಳಿಲ್ಲ. ಅದರಿಂದ ಅವರ ಜೀವನ ತುಂಬಾ ಕಷ್ಟ ಆಗಿದೆ. ಕಟ್ ಶಾರ್ಟ್. ಓಕೆ, ಪ್ಯಾಕ್ ಅಪ್. ಏನು ಹೇಳ್ತಾ ಇದ್ದಾರೆ ಸಿಸ್ಟರ್? ಅವಳು ಬ್ಯಾಗ್ ಒಳಗಡೆನೆ ಮರ್ತಿದ್ದಾಳಂತೆ. ನಾನ್ ತಗೊಂಡ್ ಬರ್ಲಾ? ಓಕೆ, ಪರವಾಗಿಲ್ಲ, Bye. ನೀವ್ ಹೋಗಿ, ನಾವ್ ಹೋಗ್ತೀವಿ. ಓಕೆ. ಗೀತಾ, ಯಾರೋ ಬಂದಿದ್ದಾರೆ ನೋಡು. ಎಲ್ಲೇ ಓಡೋಗ್ತೀಯಾ?